ಹೆಲೋ ಎವ್ರಿವನ್, ಅಸ್ಲಾಂ ವಲೈಕುಮ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಉಡುಪಿ ಸ್ಟೈಲಲ್ಲಿ ಗೋರಿಕಾಯಿ ಪಲ್ಯ ಮಾಡ್ಕೊಳ್ಳೋಣ. ಇಲ್ಲಿ ಕಡಲೆ ಬೀಜ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ರುಬ್ಕೋಬೇಕು. ಚಿಕ್ಕ ಈರುಳ್ಳಿ ಜೊತೆ ಇದನ್ನು ರುಬ್ಕೋತೀನಿ. ಇದ್ರ ಜೊತೆ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ರೋಸ್ಟ್ ಮಾಡಿದ್ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈಗ ಚಿಕ್ಕ ಚಿಕ್ಕ ಈರುಳ್ಳಿ 3 ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಗೋರಿಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಆ್ಯಂಡ್ ಫಸ್ಟ್ ಇದನ್ನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಏನೂ ಹಾಕೋಷ್ಟಿಲ್ಲ, ತುಂಬ ಲೋ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಈ ಥರ ನೋಡಿ ಸ್ಟೀಮ್ ಆಗುತ್ತೆ. ಸ್ವಲ್ಪ ಸೈಡಲ್ಲಿ ತಾಗ್ತಾ ಇತ್ತು, ಆಗ ಇದಾಗಿದೆ ಅಂತ ಅದನ್ನು ಆಫ್ ಮಾಡಿಟ್ಕೊಂಡೆ. ಅದು ಆಲ್ಮೋಸ್ಟ್ 80% ಅಷ್ಟು ಕುಕ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾರ್ಮಲ್ ಒಗ್ಗರಣೆ ಪಲ್ಯಕ್ಕೆ ಹಾಕೋ ಎಲ್ಲ ಮಸಾಲೆಗಳು ಹಾಕ್ಕೋತಾ ಇದ್ದೀನಿ. ಬೇಳೆ ಹಾಕ್ಕೋತಾ ಇದ್ದೀನಿ, ಹಿಂಗು ಹಾಕ್ಕೊಂಡಿದ್ದೆ, ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಇದನ್ನು ಗೋರಿಕಾಯಿನ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ, ಬಿಕಾಸ್ ಸ್ಟೀಮ್ ಮಾಡಿದ್ವಲ್ಲ, ಸೊ ಅದಕ್ಕೆ ಆಯಿಲಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ರುಬ್ಕೊಂಡಿರೋ ಮಸಾಲೆನ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ತುಂಬ ಫೈನ್ ಪೇಸ್ಟ್ ಏನು ಮಾಡೋಷ್ಟಿಲ್ಲ, ದಪ್ಪನೇ ಇದೆ, ಆ ಥರ ರುಬ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕುಕ್ ಮಾಡಿದ್ದೀನಿ. ಇದು ಫುಲ್ ಸಾಫ್ಟ್ ಆಗಿಬಿಟ್ಟಿದೆ. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಡ್ರೈ ಕೋಕೋನಟ್ ಪೌಡರ್ನ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಇದನ್ನು ಒಂದು 10 ಮಿನಿಟ್ಸು ಚೆನ್ನಾಗಿ ಕುಕ್ ಆಗಬೇಕು. ಫ್ಲೇವರ್ಸ್ ಎಲ್ಲ ಮಿಕ್ಸ್ ಆಗಬೇಕು. ಮತ್ತು ನೀರು ಒಂದು ಸ್ವಲ್ಪ ಹಾಕಿ ಇದನ್ನು ಮತ್ತೆ ಸ್ಟೀಮ್ ಮಾಡ್ಕೋತೀವಿ. ಒಂದು 10 ಮಿನಿಟ್ಸಲ್ಲಿ ಇದು ಪಲ್ಯ ರೆಡಿ ಆಗುತ್ತೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನೀವು ಚಪಾತಿ ಜೊತೆ ಟ್ರೈ ಮಾಡಿ, ಅನ್ನ ಸಾಂಬಾರು ಇಲ್ಲ ರಸ ಜೊತೆ ಇದನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.